ಮೀಶೋದಿಂದ ಒಂದು ಪಾರ್ಸಲ್ ಬಂತು. ಪಾರ್ಸಲ್ ಸಮಿತ್ ಮತ್ತು ಖುಷಿಗೆ ಟಿಫಿನ್ ತೆಗೆದುಕೊಂಡು ಹೋಗಲಿಕ್ಕೆ 8 ಪೀಸ್ ಆಯ್ತಿತ್ತು. ಬಟ್ ನಾನು 7 ಆಯ್ತು ನಾನು 7 ಆಯ್ತಿತ್ತು. 7 ಅದು ಪಪ್ಪ ಗಂಜಿ ಆಯ್ತು. ಒಳ್ಳೇದುಂಟು ಆಯಿತಾ. ಒಂಜೆಲ್ಲಿ ಎಕ್ಸ್ಟ್ರಾ ಒಂದು ಚಮಗು ಟವೆಲ್ಲವಾ ಅವ ಎಕ್ಸ್ಟ್ರಾ ಕೊಡ್ತೀನಿ. ಪಪ್ಪ ಕೊಡ್ಲೆ ಫ್ರೀ ಪಪ್ಪ ಗೋಡು 1 2 ಪಪ್ಪ ಗೋಡಿಗೆ 4 5 6 7 8 9 ಉಂಟಾ 10 ಉಂಡಿಯಾ. ವಾವ್, ಇದೊಳ್ಳೆದುಂಟು. 10 ಉಂಟು, ಒಳ್ಳೆದುಂಟು. ಬೇರೆ ಬೇರೆ ಕಲರ್ಸ್ ಉಂಟು, ಎರಡೆರಡು ಕಲರ್ ಆಯಿತಾ. ಗ್ರೀನ್ ಉಂಟು, ಬ್ಲೂ, ಒಳ್ಳೆದುಂಟು, ದೊಡ್ಡದುಂಟು, ತುಂಬ ಚಿಕ್ಕದಲ್ಲ. ಇದು ಟಿಫಿನಿಗೆ ಅಡಿಗೆ ಇಡಲಿಕ್ಕೆ ಅವರಿಗೆ ಬೇಕಲ್ವಾ. ಅದಕ್ಕೆ ನಾನು ಆನ್ಲೈನಲ್ಲಿ ತುಂಬ ಸಿಗ್ತದಲ್ಲ, ಅದಕ್ಕೋಸ್ಕರ ಬುಕ್ ಮಾಡಿದ್ದು ನಾನು. ಹೇಳದ ಬೆಳಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ಸ್ಕೂಲ್ ಡೇ, ಖುಷಿಯವರ ಫಸ್ಟ್ ಡೇ ಸ್ಕೂಲ್. ಎಣ್ಣೆ ಕಣ ಖುಷಿ ಅದದು ಸೆಕೆಂಡ್ ಡೇನ ಇವತ್ತು ಫಸ್ಟ್ ಡೇ. ಟಿಫಿನ್ ಎಲ್ಲ ನಾನು ಕಾಯ್ತಾ ಉಂಟು ಬೇಗ ತುಂಬಿಸುವಂತ. ಇನ್ನು ಸ್ವಲ್ಪ ಬೆಳಿಗ್ಗೆ ಹೊತ್ತು ಸ್ವಲ್ಪ ಗಡಿಬಿಡಿ ದೋಸೆ. ನೀರು ದೋಸೆ ಹೆಲ್ತಿ ಫುಡ್ ಅಲ್ವಾ. ಇವರುಂಟಲ್ಲ ಕಾಲೇಜಿಗೆ ಹೋಗುವಾಗ ಆಮ್ಲೆಟ್ ಮಾಡಿ ಹೋಗುದು ನೀರು ದೋಸೆ ಇದ್ದು ಹೆಲ್ತಿ ಫುಡ್ ಅಲ್ವಾ. ನನಗೆ ಅಜ್ಜಿ ಹೇಳಿದ್ದಾರೆ. ಯಾರು ಹೇಳಿದ್ದು? ಅಜ್ಜಿ ಹೇಳಿದ್ದಾರ, ದೊಡ್ಡ ಹೇಳಿದಾರ. ಅವಾಗ ನಮ್ಗೆ ಅಂತಾರ ದಪ್ಪ ದಪ್ಪ ದೋಸೆ ಇದು ಕೊಡುದು ಅಮ್ಮ. ನಾನು ನಿಮ್ಗೆ ತೆಳುವಾಗಿ ತಿನ್ನಾಗಿ ಇದು ಕೊಡುದಿಲ್ವಾ? ಹೌದಾ, ನಾನು ಒಳ್ಳೆ ತಿನ್ನಾಗಿ ಮಾಡಿ ಕೊಡ್ತೇನೆ. ಸುಳ್ಳು ಮಾಡುತ್ತಾ ನಮಗೆ ಏಪಾಯಿ ಕಂಚಿನ ದೋಸೆಯಿಂದನೇ ಸುಳ್ಳು ಮಾತಾಡ್ತಾನೆ. ಇನ್ನು ಬೆಳಗಿನ ಹೊತ್ತು ಸ್ವಲ್ಪ ಗಡಿಬಿಡಿ. ಸಮಿತಿಗೆ ಖುಷಿ ಆಗ್ತದಾ ಸ್ಕೂಲಿಗೆ ಹೋಗುವಾಗ? ಬೇಸರ ಆಗ್ತದ? ಜೋಸಫ್ ಸಾರಾ? ಬೆಳಿಗ್ಗೆ ಕಷ್ಟ ಆಗೋದು, ಟಿಫಿನ್ ಇದೊಂದು ಸ್ವಲ್ಪ ಕಷ್ಟ ಆಗ್ತದೆ ಅದು ಮಾತ್ರ. ಮತ್ತೆ ತಿಂಡಿಯಲ್ಲಿ ಯಾವಾಗಲೂ ಮಾಡೋದೇ ಅಲ್ವಾ, ಸ್ವಲ್ಪ ಬೇಗ ಹೇಳ್ಬೇಕಾಗ್ತದೆ ಅಷ್ಟೇ. ತಿಂಪನ ದೋಸೆ ತಿಂಡಿ ಕೆಲಸ ಎಲ್ಲ ಆಯಿತು. ಇನ್ನು ಸ್ಕೂಲಿಗೆ ಹೊರಡಿಸುವ ಕೆಲಸ ಮಾತ್ರ. ಏನು ಚಾ ಬರ್ತಾನೆ ಇದೆ ಸುರು ಬರ್ನು ಹೆಂಗೆ ನೆನ್ಪೇಜಿ ಶಾಲೆ ಉಂಟು ಸ್ಕೂಲ್ ಉಂಟು ಅಂತ ಚಾ ಕುಡಿಲಿಕ್ಕೆ ನೆನ್ಪಿಲ್ಲ. ಇಷ್ಟೊಡ್ಲ ಅಮ್ಮ ನೋಡು. ಒಂದು ಬೇಸರ ಆಗೋದಿಲ್ಲ, ಸ್ವಲ್ಪ ಬೇಸರ ಅಂತ ಆಗೋದು. 2 ತಿಂಗಳು ಸಹಿಸಲಿಲ್ವಾ ನಾನು? ಇವರಿಗೆಲ್ಲ ಬೇಸರ ಆಗ್ತದೆ ಸ್ಕೂಲ್ ಉಂಟು. ಖುಷಿ ಆಗ್ತದೆ. ಅವ್ರು ಸುಮ್ಮನೆ ಹಿಡಿದು ಮನಸ್ಸಿಂದ ಅಳ್ತಾ ಇದ್ದಾರೆ ಇಬ್ರು ಕೂಡ. ಅವರು ಸ್ಕೂಲ್ ಮನೆಯಲ್ಲಿದ್ರೆ ನನ್ನೊಟ್ಟಿಗೆ ಹಿಂದೆ ಇರುದು. ಕಿಚನಲ್ಲಿ ಇದ್ರೆ ಕಿಚನಲ್ಲಿ, ರೂಮಲ್ಲಿ ಇದ್ರೆ ರೂಮಲ್ಲಿ ಅಲ್ವಾ. ಇವಾಗ ಹೆಂಗ್ ಬೇಜಾರ ಹೆಂಗ್ ಖುಷಿ ಆಗ ಸ್ಕೂಲ್ ಸ್ಟಾರ್ಟ್ ಆಂಡತಾರ. ಬೇಗ ಬಲ ಹೊರ ನಿಕ್ಲ ಶಾಲೆ ಕಡಗುದು ಬೇಗ ಶಾಲೆ. 2 ತಿಂಗಳು 2 ತಿಂಗಳಾಯ್ತು ಇವರನ್ನು ಸಹಿಸೋದು. ಒಮ್ಮೆ ಸ್ಕೂಲಿಗೆ ಹೋಗಿ ಇವತ್ತು ಮಕ್ಕಳಿಗೆ ಫಸ್ಟ್ ಡೇ ಆದ ಕಾರಣ ಎಗ್ ಬಿರಿಯಾನಿ ಮಾಡಿದ್ದೇನೆ. ಯಾವ ತುಲಾ
ನೋಡ ಚೂರು ಕಮ್ಮಿ ಆಗಲಿ ಕಮ್ಮಿ ಪೂರ ನೋಡು ಯಾವ ಯಾವ ಮಾಡಿ ಜಾಸ್ತಿ ಒಂಜಿ ಸೌಂಡ್ ಪಾಡ್ತಂದ ಕುಲ್ಲ ಯಾವ 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 ಎಣ್ಣೆ ಸ್ಕೂಲಲ್ಲಿ ಆದ್ರೆ ಸ್ವಲ್ಪ ಊಟ ಮಾಡ್ತಾರೆ, ಮನೆಯಲ್ಲಿ ಮತ್ತೆ ಊಟ ಮಾಡೋದಿಲ್ಲ. ಯಾವ ಬೊಡೆ ಪುಚೂರು ಯಾವ ಹೆಂಗ್ ಗಸ್ಗೆ ಎತ್ಲ ಪಡ್ದ ಅವಲ್ಲ ಅನ್ಬಿಡಿ मुझे पावर है सब बच्चा यार पकड़ दो ने ऊपर ಉಪ್ಪು ಮಿಕ್ಸ್ ಮಾಡ್ಲಿ यावा ಅವು ಕರ್ದ ಬಾಕ್ಸಸ್ ಎಂಚೇನೆ ಉಂಡದ ಅವನಿಗೆ ಬಿರಿಯಾನಿಗೆ ಕರ್ಡ್ ಮೊಸರು टिफिन देख का खुशी ಹಾಂ ಸಮ ಪಡ್ರಿ ಟೈಟ್ ಮಾಡ್ದೆ ಚಲೋ ಸೈಡ್ ಇಡೋಣ ಹಾಂ ಅವು ಅಲ್ಪ ವಾಟರ್ ಬಾಟಲ್ ಎರಡು ಚೂರು ಪಾರ್ದಿ ನೋಡಿ ಗಾಯ್ ಎಷ್ಟು ಚೂರು ಹಾಕಿದ್ದು ಟವೆಲ್ ಇಟ್ಟಿದೀವಲ್ಲ ಹಾಂ ಸ್ಟವ್ ಏನಾಯ್ತದೆ ಗುಚ್ಚಿನ ತವೆಲ್ಲಿಡು ಗುಚ್ಚುಂಡತ್ತೆ ಹ್ಯಾನೆಟ್ ಅನ್ಸುತ್ತೆ ಆಗಿದ್ದದೆ ಅದು ఆయన ఏతుమల్ల వాటర్ రొట్టెలు ఆతమల్ల టిఫిన్ లో పంకుదు ವಾಟರ್ ಬಾಟಲ್ ಇಲ್ಲೇ ಕನಾಡಿಸಿದ ಅಮ್ಮ ಗೊತ್ತಾ ಇಲ್ಲೇ ಕನಾಡಿಸಿದ ಜಿಪ್ಪಾಳ ಅಂತ ಪಾಡ್ನ ಗಡಿ ಬಿಟ್ಟು ಪಾಡ್ಸಿ ಜಿಪ್ಪಾಳ ಒಂದು ಬ್ಯಾಗ್ ಹಿಡಿದಿಲ್ಲ ನೀನು ವಾಟರ್ ಬಾಟಲ್ ಅವು ಬಣ್ಣ ನೋಡ್ಬೇಡ ಫಸ್ಟ್ ಡೇ ಆದ ಕಾರಣ ಬೇಗ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಇವತ್ತು ರಫ್ ಬುಕ್ ಮಾತ್ರ ಅದ ಇವತ್ತು ರಫ್ ಬುಕ್ ಮಾತ್ರ ಮತ್ತೆ 20 ಎಲ್ಲ ಬುಕ್ ಕೊಡ್ಲಿಕ್ಕೆ 20 ಬಾಯ್ 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 ಚಂಬಾಯ್ ಬಾಯ್ ಖುಷಿ ಆಗ್ಬಿಡಪ್ಪ ಮಾಕ್ ಡೋರ್ ತೊಳ್ಕೊಂಡು ಓಡಿಸಿ ಚಮ್ಮ ಕೇಂಡದ ಹಾಂ ರಿಬ್ಬನ ಮಕ್ಕಳು ಹೋದ್ರು. ನನಗೆ ಸ್ವಲ್ಪ ಬೋರ್ ಆಗ್ತದೆ, ಯಾಕೆಂತ ಹೇಳಿದರೆ 2 ತಿಂಗಳೊಟ್ಟಿಗೆ ಇದ್ರಲ್ಲ, ನಾನು ಹಿಂದೆ ಮುಂದೆ ಎಲ್ಲಿಗೆ ಹೋಗುವಾಗ ಸಹ ಹಿಂದೆ ಮುಂದೆ ಬರೋದು ಇಬ್ಬರು ಕೂಡ. ಹಾಗೆ ಸ್ವಲ್ಪ 2 ದಿವಸ ಸ್ವಲ್ಪ ಬೋರ್ ಆಗ್ಬೋದು, ಮತ್ತು ಡೈಲಿ ಇರೋದೇ ಅಲ್ವಾ. ಕೆಲಸ ಉಂಟು, ಸ್ವಲ್ಪ ಕೆಲಸ ಉಂಟು, ಅದರ ನಂತರ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ ನಾನು. ಚಾರ್ಲಿ ನೋಡಿ, ಚಾರ್ಲಿ ಕೂಡ ಬೇಸರ. ಸ್ಕೂಲಿಗೆ ಹೋದ ನಂತರ ಅವನಿಗೆ ಕೂಡ ಸ್ವಲ್ಪ ಬೇಸರ ಆಗೋದು. ಬೇಜಾರನ್ನೆಪ್ಪೋ ಚಾರ್ಲಿ ನನ್ನ ಬಯ್ಯ ಬರ್ಪೇರವಾ ಅವನಿಗೆ ತುಂಬ ಬೇಸರ ಆಗೋದು ಅವರು ಸ್ಕೂಲಿಗೆ ಹೋದ ನಂತರ. ಮತ್ತು ಸೌಂಡ್ ಇರೋದಿಲ್ಲ, ನಾನು ಮತ್ತೆ ಯಾರ ಹತ್ರ ಮಾತಾಡೋದು, ನಾನು ಒಬ್ಬಳೇ ಕೂತ್ಕೊಳ್ತಾ ಇರ್ತೇನೆ ನನ್ನ ಕೆಲಸ ಮಾಡಿ. ನಾನೊಂದು ನಿನ್ನೆ ನ್ಯೂಸ್ ನೋಡಿದೆ, ಅದು ನೋಡಿ ನಿಜ ಹೇಳಿದರೆ ತುಂಬ ಬೇಸರ ಆಯಿತು. 1.5 ವರ್ಷದ ಮಗುವನ್ನು ಏನು ಕೊಲೆ ಮಾಡಿದ್ದು ಅಂತ ಹೇಳಿದರೆ, ಈ ಮಗುವಿನ ತಾಯಿ ಉಂಟಲ್ಲ, ಮಗುವಿನ ತಂದೆ ಉಂಟಲ್ಲ, 1.5 ವರ್ಷ ಮೊದಲು ತೀರಿ ಹೋಗಿದ್ದಾರೆ. 1.5 ವರ್ಷ ಏನಾಯಿತು ತೀರಿ ಹೋಗಿ. ಅದರ ನಂತರ ಇವಳು ಮಗುವಿನ ತಾಯಿ ಉಂಟಲ್ಲ, ಒಂದು 3 ತಿಂಗಳಿಂದ ಒಬ್ಬನೊಟ್ಟಿಗೆ ಇದ್ಲು, ಮದುವೆ ಆಗೋದು ಅಂತೆಲ್ಲ ಹೇಳಿ ಇದ್ಲಂತೆ ಅವನೊಟ್ಟಿಗೆ. ಈ ಅವನುಂಟಲ್ಲ ಮಗುವಿಗೆ ಟಾರ್ಚರ್ ಕೊಟ್ಟು 2 ಕೈ ಕೂಡ ಹೊಡೆದು 2 ಕೈಗೆ ಕೂಡ ಬ್ಯಾಂಡೇಜ್ ಹಾಕಿದೆ. ಊರಿನವರೆಲ್ಲ ಕೇಳುವಾಗ ಇವಳು ಕೂಡ ಹೇಳೋದಂತೆ, ಸೈಕಲಿಂದ ಬಿದ್ದು ಮಗು ಹಾಗೆ ಆಗಿದೆ ಅಂತ. ಆಲ್ರೆಡಿ ಇವಳಿಗೆ ಗೊತ್ತುಂಟು ಟಾರ್ಚರ್ ಕೊಡ್ತಾನೆ ಅಂತ. ಮತ್ತು ಮಗುವಿನ ದೇಹದಲ್ಲಿ ಉಂಟು 51 ಏನೋ ಗಾಯಗಳಂತೆ. ಈ ಕೆಲವು ಸಿಗರೇಟಿಂದ ಸಿಗರೇಟ್ ಇಟ್ಟು ಹೀಗೆ ದೊಡ್ಡ ದೊಡ್ಡ ಗಾಯಲಾದದ್ದು ನೋಡಿದೆ ನಾನು ವೀಡಿಯೋಸಲ್ಲಿ. ಆ ವೀಡಿಯೋಸಲ್ಲಿ ಹೇಳ್ತಾರೆ ಕೂಡ ಅದನ್ನು. ನೋಡಿಲ್ವ, ತುಂಬ ಬೇಸರ ಆಯಿತು. ಆ ಮಗು ಡೆತ್ ಆಯಿತು, ಆ ಮಗುವಿದು ಪಾಪ. ಹಿಂಸೆ ಕೊಟ್ಟು ಮಗುವನ್ನು ಕೊಂದರು. ನಾನು ಹೇಳೋದು, ಅವನು ಹೊರಗಿನವನು, ಅವನು ಅಂಥ ವ್ಯಕ್ತಿ ಆಗಿರ್ಬೋದು, ಎಷ್ಟು ಹೊರಗಿನವರಾದರೂ ಕೂಡ
ಮಕ್ಕಳು ಒಂದು ದೇವರ ಹಾಗೆ ಅಲ್ವಾ, ಚಿಕ್ಕ ಮಕ್ಕಳಲ್ಲ, ದೊಡ್ಡ ಮಕ್ಕಳಾದರೂ ಕೂಡ ದೇವರ ಹಾಗೆ ಮಕ್ಕಳು ಅಂತ ಹೇಳೋದು. ಅವನು ಹೇಗೋ ಹಾಗೆ ಮಾಡಿದ, ಆದರೆ ತಾಯಿಗೆ ಹೇಗೆ ಮನಸ್ಸು ಬಂತು ಅಂತ ನನಗೆ ಆಶ್ಚರ್ಯ ಆಗೋದು. ಹೆತ್ತ ತಾಯಿ ಅಲ್ವಾ ಮಕ್ಕಳನ್ನು. ಇವಾಗ ಎಷ್ಟು ಮಕ್ಕಳಿರಲಿ, ಒಂದು ತಾಯಿಗೆ 10 ಮಕ್ಕಳಿರಲಿ, 11 ಮಕ್ಕಳಿರಲಿ, ಎಷ್ಟೇ ಕಷ್ಟ ಆದರೂ ಕೂಡ ತಾಯಿ ಆದವಳಿಗೆ ಒಂದು ಮಕ್ಕಳಿಗೆ ಹಾಗೆ ದ್ರೋಹ ಮಾಡಲಿಕ್ಕೆ ಮನಸ್ಸೇ ಬರಲಿಕ್ಕಿಲ್ಲ ಅಲ್ವಾ. ನನಗೆ ತುಂಬ ಹೇಳಿದೆ, ಈ ವಿಚಿತ್ರ ಟೈಪಿನ ತಾಯಂದಿರು ಈ ಲೋಕದಲ್ಲಿದ್ದಾರೆ, ಸತ್ಯ ಹೇಳೋದು. ಯಾಕೆ ಇಂಥವರಿಗೆ ಮಕ್ಕಳು ಕೊಡೋದಲ್ವ ದೇವರು. ಮಕ್ಕಳಿಲ್ಲದೆ ಎಷ್ಟೋ ತಾಯಂದಿರು ಕಣ್ಣೀರು ಹಾಕೋರಿದ್ದಾರೆ, ಮಕ್ಕಳಿಲ್ಲ, ಒಂದು ಮಗು ಆದರೂ ದೇವರು ಕೊಡ್ತಿದ್ರೆ ಅಂತ. ಆದರೆ ಮಕ್ಕಳಿರುವವರು ನೋಡಿ ಈ ಥರ ಮಾಡೋದು. ತುಂಬ ಹೇಳಿದರೆ ಸತ್ಯ, ಅಂಥವರಿಗೆಲ್ಲ ಗಲ್ಲು ಶಿಕ್ಷೆ ಕೊಡಬೇಕು. ನಿಜವಾಗಿ ಹೇಳಿದ್ರೆ ಗಲ್ಲು ಶಿಕ್ಷೆವೇ ಅವರಿಗೆ ಉತ್ತಮ, ಜೈಲಲ್ಲಿ ಹಾಕೋದಲ್ಲ, ಗಲ್ಲು ಶಿಕ್ಷೆ ಕೊಡಬೇಕು. ಹಾಗೆ ತುಂಬ ಬೇಸರ ಆಯಿತು ಆ ವಿಡಿಯೋಸ್ ನೋಡಿ ನನಗೆ. ಇನ್ನೊಂದು ವಿಚಿತ್ರ ನೋಡ್ತೇನೆ ಮೊಬೈಲಲ್ಲಿ, ಈ ಬಟ್ಟೆ ಒಗೆಯುವಾಗ ಬಟ್ಟೆಯನ್ನು ಹೇಗೆ ಹೇಗೆ ಹೊಡಿತಾರೆ, ಹಾಗೆ ಮಗುವನ್ನು ಹೊಡೆದು ಸಾಯಿಸಿದ್ದು ಒಬ್ಬ ಸಂಬಂಧಿ ಅಂತೆ, ಅದು ಕೂಡ 1.5 ವರ್ಷದ ಮಗು, ಅದು ಹೆಣ್ಣು ಮಗು ಕಾಣ್ತದೆ. ಎಂತ ಹೇಳುದಲ್ಲ, ಇದಕ್ಕೆಲ್ಲ ನೋಡುವಾಗಲೇ ಸತ್ಯ ಅವರ ಅಲ್ಲೇ ಶೂಟ್ ಮಾಡಿಕೊಳ್ಬೇಕಂತವರನ್ನಲ್ವಾ. ನಾನು ಹೇಳೋದು, ಮಕ್ಕಳನ್ನು ಹೆರುವಾಗ ಆಲೋಚನೆ ಮಾಡಬೇಕು, ಮಕ್ಕಳು ಬೇಕಾ ಬೇಡವಾ ಅಂತ. ಮಕ್ಕಳಾದ ನಂತರ ಈ ಥರ ಮಾಡೋದುಂಟಲ್ಲ, ತುಂಬ ಅನ್ಯಾಯ ಆಯಿತಾ. ಯಾಕೆ ಅಲ್ಲ ಅಷ್ಟು ಕಷ್ಟದಲ್ಲಿ ಹೇರುದಲ್ವಾ. ಅಂಥ ತಾಯಂದಿರು ಯಾಕೆಂದು ಹೇಳೋದು, ಭೂಮಿಯಲ್ಲಿ ಮಕ್ಕಳು ಇಷ್ಟ ಇಲ್ಲದ ತಾಯಂದಿರು ಭೂಮಿಯಲ್ಲಿ ಇರೋದೇ ವೇಸ್ಟ್ ನನ್ನ ಪ್ರಕಾರ. ಸತ್ಯ ನನಗೆ ಅಷ್ಟು ಸಿಟ್ಟು ಸಹ ಬರ್ತದೆ, ಮಕ್ಕಳನ್ನು ನೋಡೋ ತುಂಬ ಬೇಸರ ಕೂಡ ಆಯಿತು. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಹೇಳಿ ಪ್ರಯೋಜನ ಇಲ್ಲ, ಇವಾಗಿದ್ದು ಒಂದೊಂದು ನೋಡುವಾಗ ಹೇಳಿ ಹೋಗ್ತದಲ್ವಾ. ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಹಾಗೆ ವ್ಲಾಗಿಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹೋಗಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.